ನೆಗೆಟಿವ್ ಹೇಳೋರು ಅವ್ರಿಗೆ ನಿಜವಾದ ಭಾರತೀಯ ವಾಸಿಯಾದೆ ಭಾರತ ಮಾತೆ ಮಕ್ಕಳಾದರೆ ಸುಪುತ್ರರಾದರೆ ಖಂಡಿತ ಈ ಮಾತು ಮಾತಾಡೋದಿಲ್ಲ ಅವರು. ಇವತ್ತೇನು ನಡೆದಿದೆ ರಿಯಲ್ ಸ್ಟೋರಿ ನಡೆದಿರೋದು. ನಾನೊಬ್ಬ ಸೈನಿಕ ಆಗಿದ್ದು ಅದು ಹೇಳಿದೆ, ನನಗೆ ಗೊತ್ತಿದೆ ಅಲ್ಲ ಪರಿಸ್ಥಿತಿ ಹೇಗಿತ್ತು, ಏನಾಗಿದೆ, ಏನಾಗ್ತಾ ಇದೆ ಅಂತ. ಸೊ ನಾನು ಹೇಳೋದೇನಪ್ಪ ಅಂದರೆ ನೆಗೆಟಿವ್ ಆಗಿ ಎಷ್ಟು ಮಾಡಿದೆ ಅವ್ರಿಗೆ ರಾಜಕೀಯವಾಗಿ ತೊಗೊಳ್ತಾರೆ. ಇಲ್ಲಿ ರಾಜಕೀಯವಾಗಿ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ನಮ್ಮ ಭಾರತದ ಸದ್ಯದ ಪರಿಸ್ಥಿತಿ ನೋಡ್ಕೊಂಡು ಮಾತಾಡಬೇಕು. ಇಂಡಿಯಾದಲ್ಲೇ ಇದ್ಕೊಂಡು ಇಂಡಿಯನ್ಸ್ ಆಗಿ ನಮ್ಮ ಪಾಕಿಸ್ತಾನ ಅಂತ ಹೇಳಿದ್ಮೇಲೆ ನಾವು ಅದ್ರ ಮೇಲೆ ಏನು ಹೇಳೋಕ್ಕಾಗಲ್ವಲ್ಲ. ಹೌದು, ಎಲ್ಲೋ ಆಗಿದೆ ಬಿಡು ಅಂತ ಹೇಳ್ತಾರೆ ಹೊರತುಕು ಅವರು ಒಂದೇ ಒಂದು ಮಾತಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಪಾಕಿಸ್ತಾನ ಅಂದರೆ ಮುಗಿದೋಗಿದೆ, ಅವ್ರಿಗೇನು ಬೇಕಾಗಿಲ್ಲ. ಏನೋ ಕೂತ್ಕೋತಾರೆ ಆರಾಮಾಗಿ, ಬರ್ತಿದೆ ಎಲ್ಲಿಂದನೋ ಸ್ಯಾಂಕ್ಷನ್ ಮಾಡ್ತಾರೆ, ಕೂತ್ಕೊಂಡು ತಿಂತಾರೆ ಹೋಗ್ತಾರೆ ಅಷ್ಟೇ. ನಮ್ಮದು ಅಂತ ನಿಂತ್ಕೊಂಡು ಮಾಡಿದ್ರೆ ಮಾಡ್ಬೋದು ಆರಾಮಾಗಿ. ಹಾಳಾಗಿ ಹೋಗಬೇಕು ಪಾಕಿಸ್ತಾನ. ಪಾಕಿಸ್ತಾನ ಅನ್ನೋದು ಹೆಸರು ಇರಬಾರ್ದು. ಆಪರೇಷನ್ ಸಿಂಧೂರ ಇವತ್ತು ಏನಾಗಿದೆ ಇಲ್ಲಿ ನಮ್ಮ ದೇಶದಲ್ಲಿ ಎಲ್ಲರಿಗೂ ಗೊತ್ತಿರೋ ವಿಷಯ. ಆಪರೇಷನ್ ಸಿಂಧೂರ ಅವರೇನು ಮಿಲಿಟೆಂಟ್ಸು ನಮ್ಮ ಅಮಾಯಕ ಸಿಟಿಜನ್ಸ್ಗೆ ಹೊಡೆದಿದ್ದಾರೆ, ಅದು ತುಂಬ ಖಂಡನೀಯ. ಅದು ನಮ್ಮ ಸೈನಿಕರು ಅದು ತಿರ್ಚಾಗಿ ಅದು ಮತ್ತೆ ಅದನ್ನು ವಾಪಸ್ಸಾಗಿ ಅದನ್ನು ಸರಿಯಾದ ಒಂದು ಉತ್ತರ ಕೊಟ್ಟಿದ್ದಾರೆ. ನಮ್ಮ ಭಾರತ ದೇಶ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಇವತ್ತು ಇಡೀ ವಿಶ್ವಕ್ಕೆ ಗೊತ್ತಾಗಿದೆ. ನಮ್ಮ ದೇಶದ ಯುದ್ಧ ಪ್ರಣಾಳಿಕೆ ಯಾವ ಥರ ಇದೆ, ನಮ್ಮ ಹತ್ರ ಇರೋ ವಿದ್ಯುತ್ ಸಾಮಗ್ರಿ ಆಗಿದೆ, ಅದು ಎದ್ದು ತೋರಿಸಿದ್ದಾರೆ. ಇಡೀ ವಿಶ್ವನ ಒಂದು ಆಶ್ಚರ್ಯಚಕಿತವಾಗಿ ನೋಡ್ತಾ ಇದೆ ನಮ್ಮನ್ನು. ಏನು ನಡೀತಾ ಇದೆ ಮುಂದೆ ಭವಿಷ್ಯದಲ್ಲಿ ಏನಾಗ್ಬೋದು, ಭಾರತನ ಕೆಣಕಿದ್ರೆ ಭವಿಷ್ಯದ ಏನಾಗ್ಬೋದು ಇಡೀ ವಿಷಯಕ್ಕೆ ಗೊತ್ತಾಗಿದೆ. ಅದನ್ನು ತೋರಿಸ್ಕೊಟ್ಟಿದ್ವಿ. ನಮ್ಮ ಸೈನಿಕರು ಅಷ್ಟೇ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದರಲ್ಲಿ. ಅವರು ತುಂಬ ದೃಢ ನಿಶ್ಚಯ ಅವ್ರದ್ದು, ಯಾವುದೇ ಕಾರಣ ಹಿಂದಾಗೋದಿಲ್ಲ. ಆ ಮಿಲಿಟೆಂಟ್ಸ್ ಎಲ್ಲ ಇಡೀ ಪಾಕಿಸ್ತಾನ ಬಂದು ಸಹ ಅದನ್ನು ನಿಗ್ರಹಿಸೋದು ನಮ್ಮ ಸೈನಿಕರಿಗೆ ಗೊತ್ತಿದೆ. ಸೊ ಇವತ್ತು ಏನು ನಮ್ಮ ದೇಶ ಇವತ್ತು ಇಲ್ಲ, ನಾವು ಜನ ಏನು ಪಬ್ಲಿಕ್ಕಾಗಿ ಇದನ್ನು ಮಾಡ್ತಾ ಇದ್ದೀವಿ, ಇಡೀ ದೇಶದಲ್ಲಿ ಅವ್ರು ಸಪೋರ್ಟಾಗಿ ನಿಲ್ತ್ಕೊಬೇಕು ನಾವು. ಅವಾಗ ಒಂದು ಮನೋಸ್ಥೈರ್ಯ ಇರುತ್ತೆ ಅವ್ರಿಗೆಲ್ಲ. ಅವರು ಇನ್ನೂ ಮುಂದೆ ಚೆನ್ನಾಗಿ ಯುದ್ಧ ಮಾಡೋದಕ್ಕಾಗಲಿ ಮತ್ತು ಏನು ದೇಶದ ಯಾವುದೇ ರೀತಿ ಪರಿಸ್ಥಿತಿ ಬಂದರೂ ಎದುರಿಸದೆ ಸಜ್ಜಾಗಿರ್ತಾರೆ ಅವರು. ಸೊ ನಾವು ಇದು ಏನು ಮಾಡೋದು ಇಲ್ಲ, ಇಡೀ ದೇಶನೇ ಮಾಡಬೇಕು. ಕೇವಲ ಒಂದೆರಡು ಏರಿಯಾದಲ್ಲಿ ಒಂದೆರಡು ಸ್ಟೇಟಲ್ಲಿ ಒಂದು ಡಿಸ್ಟ್ರಿಕ್ಟ್ ಮಾಡಿದ್ರೆ ಸಾಲದು. ಪ್ರತಿಯೊಬ್ಬರು ಗೊತ್ತಾಗಬೇಕು. ಈ ನಮ್ಮಲ್ಲಿರೋದ ವಿವಿಧ ಜನಾಂಗ ಇದೆ, ವಿವಿಧ ಧರ್ಮಗಳಿದ್ದಾವೆ ಇಲ್ಲಿ. ಸೊ ಅವರಿಗೆಲ್ಲ ಗೊತ್ತಾಗಬೇಕು, ನಾವೆಲ್ಲ ಭಾರತೀಯರು, ನಮಗಾಗಿರೋ ಒಂದು ಅನಾಹುತಕ್ಕೆ ನಾವು ಸರಿಯಾಗಿ ಜವಾಬ್ ಕೊಡ್ತೀವಿ. ಇಲ್ಲೇ ಕೆಲವರು ನೆಗೆಟಿವ್ ಹೇಳ್ತಾರೆ ಸರ್, ಆಪರೇಷನ್ ಸಿಂಧೂರದ ಬಗ್ಗೆ ಮಾಡಬಾರ್ದಿತ್ತು ಅಂತ ಹೇಳಿ. ಸರ್ ನೆಗೆಟಿವ್ ಹೇಳೋರು ಅವ್ರಿಗೆ ನಿಜವಾದ ಭಾರತೀಯ ವಾಸಿಯಾದೆ ಭಾರತ ಮಾತೆ ಮಕ್ಕಳಾದರೆ ಸುಪುತ್ರರಾದರೆ ಖಂಡಿತ ಈ ಮಾತು ಮಾತಾಡೋದಿಲ್ಲ ಅವರು. ಇವತ್ತೇನು ನಡೆದಿದೆ ರಿಯಲ್ ಸ್ಟೋರಿ ನಡೆದಿರೋದು. ನಾನೊಬ್ಬ ಸೈನಿಕ ಆಗಿದ್ದು ಅದು ಹೇಳಿದೆ, ನನಗೆ ಗೊತ್ತಿದೆ ಅಲ್ಲ ಪರಿಸ್ಥಿತಿ ಹೇಗಿತ್ತು, ಏನಾಗಿದೆ, ಏನಾಗ್ತಾ ಇದೆ ಅಂತ. ಸೊ ನಾನು ಹೇಳೋದೇನಪ್ಪ ಅಂದರೆ ನೆಗೆಟಿವ್ ಆಗಿ ಎಷ್ಟು ಮಾಡಿದೆ ಅವ್ರಿಗೆ ರಾಜಕೀಯವಾಗಿ ತೊಗೊಳ್ತಾರೆ. ಇಲ್ಲಿ ರಾಜಕೀಯವಾಗಿ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ನಮ್ಮ ಭಾರತದ ಸದ್ಯದ ಪರಿಸ್ಥಿತಿ ನೋಡ್ಕೊಂಡು ಮಾತಾಡಬೇಕು. ರಾಜಕೀಯ ಬೇರೆ ವಿಷಯ, ಅದು ರಾಜಕೀಯ ವಿಷಯದಲ್ಲಿ ಇನ್ವಾಲ್ವ್ ಮಾಡಿ ಒಂದು ಗೌರ್ಮೆಂಟ್ನ ಲೇ ಡೌನ್ ಮಾಡೋದಾಗಲಿ, ಅದನ್ನು ಮೇಲೆ ಅಪ್ ಮಾಡೋದು ಆಗಲ್ಲ. ಏನು ಸದ್ಯ ಈ ಜನಗಳನ್ನ ಬಂದಿರೋ ಎಲ್ಲ ರಾಜಕೀಯವಾಗಿ ಯಾರು ಬಂದಿಲ್ಲ ಇಲ್ಲಿ. ಅವ್ರ ದೇಶದ ಪರಿಸ್ಥಿತಿ ಅನುಸಾರವಾಗಿ ಬಂದಿದ್ದಾರೆ. ನಮ್ಮ ದೇಶ ಏನಾಗಿತ್ತು, ಖಂಡಿತವಾಗಿ ರಾಷ್ಟ್ರಭಕ್ತ ಎಲ್ಲ ಒಂದಾಗಿದ್ದಾರೆ. ಇಲ್ಲಿ ಭಕ್ತರನ್ನೇ ಮಾತಾಡಬೇಕು. ನೆಗೆಟಿವ್ ಮಾತಾಡ್ತಾ ಇರ್ತಾರೆ, ಅದು ಏನು ಮಾಡೋಕ್ಕಾಗಲ್ಲ. ಅದು ಒಂದು ಮನೆಯಲ್ಲಿ ಇರೋಂಥ ಒಂದು ಸಣ್ಣ ಪುಟ್ಟ ತಪ್ಪುಗಳಿರೋದು ಏನು ಮಾಡೋಕ್ಕಾಗಲ್ಲ. ಅವ್ರು ತಿದ್ಕೊಳ್ಬೇಕಷ್ಟೇ, ಬೇರೆ ದಾರಿ ಇಲ್ಲ ಅದಕ್ಕೆ. ಅವ್ರನ್ನ ಸರಿಪಡಿಸೋದು ಆಗೋದಿಲ್ಲ. ಯಾಕಂದರೆ ಅವ್ರ ಮೈಂಡಿಂದ ಹೋಗಬೇಕು, ಏನಾಗಿದೆ ಅಂತ ರಿಯಾಲಿಟಿ ಗೊತ್ತಾಗಬೇಕು. ಅವ್ರು ರಿಯಾಲಿಟಿ ಗೊತ್ತಿಲ್ಲ ಮತ್ತು ಏನೇನೋ ಮಾತಾಡ್ತಾರೆ. ಸುಮ್ಮನೆ ಇಲ್ಲಿ ಕೂತ್ಕೊಂಡು ಜಮ್ಮು ಕಾಶ್ಮೀರ ನಡೆದಿರೋಂಥ ವಿಷಯಗಳು ಅವ್ರಿಗೆ ಗೊತ್ತಾಗೋದಿಲ್ಲ. ಸುಮ್ಮನೆ ತರಲೆ ಮಾತಾಡಿ ಇಡೀ ಸಮಾಜದ ಅದನ್ನು ಪ್ರಚಾರ ಮಾಡಿ ಹೆಸರು ಹಾಳು ಮಾಡ್ತಾ ಇದ್ದಾರೆ. ದೇಶದ ಹೆಸರು ಹಾಳು ಮಾಡ್ತಾ ಇದ್ದಾರೆ, ಬೇರೆ ರಾಜಕೀಯದಲ್ಲ. ದೇಶದ ಹೆಸರು ಹಾಳು ಮಾಡ್ತಾರೆ, ಅವ್ರ ಹೆಸರು ಹಾಳಾಗ್ತಾ ಇದ್ರಲ್ಲಿ. ಅದನ್ನು ತಿಳ್ಕೊಬೇಕು ಫಸ್ಟ್ ಅವರು. ಕಾಶ್ಮೀರದಲ್ಲಿ ಧರ್ಮ ಕೇಳಿ ಹತ್ಯೆ ಮಾಡಿದ್ದಾರೆ ಮೇಡಮ್. ಹೌದು ಸರ್, ನಾವು ಕೂತ್ಕೊಂಡಿದ್ದೀವಿ ಸುಮ್ಮನೆ, ಇನ್ನೂ ಮಲಗಿದ್ದೀವಿ, ಇನ್ನೂ ಯಾರೂ ಎದ್ದಿಲ್ಲ. ಎಲ್ಲ ಹೇಳ್ತಾರೆ ಅಯ್ಯೋ ನಾವು ಅದು ಮಾಡ್ತಿದ್ದೀವಿ ಇದು ಮಾಡ್ತಿದ್ದೀವಿ ಅಂತ. ನಾವು ಎದ್ರೇ ಅವ್ರನ್ನ ಅಲ್ಲಿ ಸದೆ ಬಡಿಯೋಕ್ಕಾಗೋದು. ಅದೇ ಮಾಡ್ತಾ ಇಲ್ವಲ್ಲ ನಮ್ಮ ಜನರು. ಏನೋ ಟಿ ವಿಯಲ್ಲಿ ಬರುತ್ತೆ ನೋಡ್ತಾರೆ, ಸುಮ್ಮನೆ ಆಗ್ತಾರೆ. ಇಲ್ಲಿ ಆಗ್ತಿರೋದೇ ಅದು. ಎಲ್ಲ ಪ್ರಯತ್ನ ಪಟ್ರೇ ಆಗೋದು ಹೌದು ಸರ್. ಅದೇ ಪಾಕಿಸ್ತಾನ ಒಬ್ಬರು ನೋಡಿ ಒಬ್ಬರು ನಿಂತ್ಕೊಂಡ್ರೆ ಎಲ್ಲ ಬರ್ತಾರೆ. ಬಟ್ ನಮ್ಮ ಇಂಡಿಯನ್ಸ್ ಹಂಗೆ ಮಾಡ್ತಾರೆ, ಅಯ್ಯೋ ಬಿಡು ಆಗಿದೆ, ಏನೋ ಅವ್ರ ಮನೇಲಿ ಆಗಿದೆ ಅಂತಾರೆ. ಬಟ್ ನಮ್ಮ ಮನೇಲಿ ಆಗಿದೆ ಅಂತ ಯಾರಾದರೂ ಓಪನ್ ಆಗಿ ನಿಂತ್ಕೊಂಡು ಇಲ್ಲ ಮಾಡೋಣ ಅಂತಾರ? ಹಂಗೆ ಮಾಡಲ್ಲ. ಅವ್ರ ಮನೇಲಿ ಆದರೆ ಮಾತ್ರ ನಮ್ಮ ಪರ್ಸನ್ಸು ಅಯ್ಯೋ ಹೌದಪ್ಪ ಹಿಂಗಾಗಿದೆ ಅಂತ ಎದೊಳ್ತಾರೆ. ಬಟ್ ಬೇರೆ ಯಾರಿಗೋದ್ರೆ ಅಯ್ಯೋ ಪಕ್ಕದ ಮನೆಯವ್ರು ಹೋಗ್ತಾನೆ, ನಮ್ಮ ಮನೆಗಲ್ಲ ಅಂತಾರೆ. ಬಟ್ ಆ ಥರ ಮಾಡಬಾರ್ದು. ಒಂದು ಕಡೆ ಆದರೆ ಎಲ್ಲರೂ ಎದ್ದು ಒಗ್ಗಟ್ಟಾಗಿ ಮಾಡಬೇಕು ಸರ್. ಈಗ ರಾಜಕೀಯ ಲಾಭಕ್ಕಾಗಿ ಮೇಡಮ್ ಇವು ಕೆಲವರು ಸೇನೆಯನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ, ಈ ರೀತಿ ಮಾಡಬಾರ್ದಿತ್ತು, ಪಾಕಿಸ್ತಾನಕ್ಕೆ ಹೊಡಿಬಾರ್ದಿತ್ತು ಅಂತ. ಅಂಥವ್ರಿಗೆ ತಾವೇನು ಹೇಳಿ ಸರ್? ನೀವು ಒಂದು ಸ್ಟೇಟ್ಮೆಂಟಲ್ಲಿ ನೋಡಿದ್ರೆ ನಮ್ಮ ಪಾಕಿಸ್ತಾನ ಅಂತ ಹೇಳಿದ್ರು ಅಲ್ವಾ? ಹೌದು, ಅದ್ರ ಬಗ್ಗೆ ನಾವೇನು ಹೇಳೋಣ? ಯಾಕಂದರೆ ಅವ್ರಿಗಿರ್ಬೇಕಲ್ಲ. ನಮ್ಮ ಇಂಡಿಯಾದಲ್ಲೇ ಇದ್ಕೊಂಡು ಇಂಡಿಯನ್ಸ್ ಆಗಿ ನಮ್ಮ ಪಾಕಿಸ್ತಾನ ಅಂತ ಹೇಳಿದ್ಮೇಲೆ ನಾವು ಅದ್ರ ಮೇಲೆ ಏನು ಹೇಳೋಕ್ಕಾಗಲ್ವಲ್ಲ. ಹೌದು, ಎಲ್ಲೋ ಆಗಿದೆ ಬಿಡು ಅಂತ ಹೇಳ್ತಾರೆ ಹೊರತುಕು ಅವರು ಒಂದೇ ಒಂದು ಮಾತಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಪಾಕಿಸ್ತಾನ ಅಂದರೆ ಮುಗಿದೋಗಿದೆ, ಅವ್ರಿಗೇನು ಬೇಕಾಗಿಲ್ಲ. ಏನೋ ಕೂತ್ಕೋತಾರೆ ಆರಾಮಾಗಿ, ಬರ್ತಿದೆ ಎಲ್ಲಿಂದನೋ ಸ್ಯಾಂಕ್ಷನ್ ಮಾಡ್ತಾರೆ, ಕೂತ್ಕೊಂಡು ತಿಂತಾರೆ ಹೋಗ್ತಾರೆ ಅಷ್ಟೇ. ನಮ್ಮದು ಅಂತ ನಿಂತ್ಕೊಂಡು ಮಾಡಿದ್ರೆ ಮಾಡ್ಬೋದು ಆರಾಮಾಗಿ. ರಾಷ್ಟ್ರಕ್ಕೆ ವಿರೋಧವಾಗಿದೆ. ಹೌದು, ವಿರೋಧವಾಗೇ ಮಾಡ್ತಾ ಇರೋದು. ಬೇರೆಯವ್ರದ್ದು ಬೇಡ, ನಮಗೇನು ಬೇಕು ನಮ್ಮ ಇಂಡಿಯನ್ಸ್ಗೆ ನಾವು ಮಾಡಬೇಕಲ್ಲ. ಮತ್ತು ಇಂಡಿಯನ್ಸ್ ಅಂತ ಯಾಕೆ ಹೇಳಬೇಕು? ಅವ್ರು ಹೇಳ್ತಾರೆ ನಮ್ಮ ಪಾಕಿಸ್ತಾನ ಅಂದರೆ ಮುಗಿದೋಗಿದೆ, ಅವ್ರ ಬಗ್ಗೆ ಏನು ಮಾತಾಡೋದಕ್ಕೆ ಆಗಲ್ಲ ನಾವು.
ಮೋದಿ ಸರ್ ಏನು ಹೇಳ್ತಾರೋ ಅದ್ರ ಬಗ್ಗೆ ಮಾಡ್ಕೊಂಡು ಹೋಗ್ಬೇಕಷ್ಟೇ. ನಮ್ಮ ಕೈಲಾದಷ್ಟು ಇವತ್ತು ಮಾಡ್ತಾ ಇದ್ದೀವಿ, ಇನ್ನೂ ಎಷ್ಟಾಗುತ್ತೋ ಅಷ್ಟು ನಾವು ಮಾಡೋಣ. ನರೇಂದ್ರ ಮೋದಿ ಅವರ ಆಡಳಿತದ ಬಗ್ಗೆ ಏನು ಹೇಳ್ತೀರಿ? ಸರ್ ಚೆನ್ನಾಗಿ ಮಾಡ್ತಿದೆಯಲ್ಲ, ಆಲ್ಮೋಸ್ಟ್ 15 ವರ್ಷದಿಂದ ಹತ್ತತ್ರ ಆಗ್ತಾ ಇದೆ. ಇನ್ನೂ ಚೆನ್ನಾಗಾಗಲಿ, ಇನ್ನೂ ಅವರೇ ಬರಲಿ ಸರ್. ಬಂದಷ್ಟು ನಮ್ಮ ಇಂಡಿಯನ್ಸ್ ಆರಾಮಾಗೆ ಖುಷಿಯಾಗಿರಬೇಕು ಅಷ್ಟೇ. ಅವರೇನು ಅವ್ರದ್ದು ಸ್ವಾರ್ಥಕ್ಕೋಸ್ಕರ ಏನೂ ಮಾಡ್ತಿಲ್ಲ. ಪ್ರತಿಯೊಬ್ಬರು ಪ್ರಜೆಗೂ ಒಳ್ಳೇದಾಗಲಿ ಅಂತ ಮಾಡ್ತಿದ್ದಾರೆ. ಇನ್ನೂ ಒಳ್ಳೇದು ಮಾಡಬೇಕು ಸರ್ ಅವರು. ನಮಗೂ ಅದೇ ಖುಷಿನೇ. ಒಂದು ಸಲ ಅವ್ರು ನಮ್ಮ ಇಂಡಿಯನ್ಸ್ ಅವ್ರನ್ನ ಮುಟ್ಟಬೇಕು ಅಂದರೆ ಇನ್ನೊಂದು ಸಲ ಹುಟ್ಟಿ ಬರಬೇಕು ಸರ್. ಅವರು ಎದುರ್ಕೋಬೇಕು. ನಮ್ಮ ಇಂಡಿಯನ್ ಅವ್ರಿಗೆ ಮುಟ್ಟಬೇಕು ಅಂದರೆ ಎಷ್ಟು ಧೈರ್ಯ ಇರಬೇಕು ಅಂತೇಳಿ ಆ ಥರ ಪಾಠ ಕಲಿಸ್ಬೇಕು ನಮ್ಮ ಇಂಡಿಯನ್. ಇಷ್ಟೇ ಸಾಲಲ್ಲ ಅಂತ ಸಾಕಾಗೋದಿಲ್ಲ, ಇನ್ನೂ ಸಾಕಾಗೋದಿಲ್ಲ, ಇನ್ನೂ ತೋರಿಸ್ಬೇಕು. ಅವ್ರು ನಮ್ಮ ಕಡೆಯವ್ರನ್ನ ಬಂದು ಮುಟ್ಟಬೇಕು ಅಂತಂದ್ರೂ ಭಯ ಪಡಬೇಕು, ಎದುರ್ಕೊಂಡು ಓಡಬೇಕು. ಇಂಡಿಯಾದಲ್ಲಿ ಇರೋರಿಗೆಲ್ಲ ಪಾಕಿಸ್ತಾನವ್ರಿಗೆಲ್ಲನೂ ಒಂದು ಪಾಠ ಕಲಿಬೇಕು. ಆ ಥರ ಬುದ್ಧಿ ಕಲಿಸ್ಬೇಕು. ನಮ್ಮ ಹೆಣ್ಮಕ್ಳ ಅರ್ಶಿನ ಕುಂಕುಮ ಅಳಿಸಿರೋದನ್ನ ಅವನ್ನ ಒಂದು ಕಾರಣಕ್ಕೂ ಬಿಡಬಾರ್ದು. ಮೋದಿಯವರು ಪ್ರತಿಯೊಂದು ಸ್ಟೆಪ್ ಎತ್ಕೊಂಡು ಮಾಡಬೇಕು. ಹಾಳಾಗಿ ಹೋಗಬೇಕು ಪಾಕಿಸ್ತಾನ ಅನ್ನೋದು ಹೆಸರು ಇರಬಾರ್ದು, ಅಳಿಸೋಗ್ಬೇಕು. ಆ ಥರ ನಮ್ಮ ಮೋದಿ ಮಾಡಬೇಕು. ನರೇಂದ್ರ ಮೋದಿ ಅವರ ಆಡಳಿತದ ಬಗ್ಗೆ ಏನು ಹೇಳ್ತೀರಿ? ಅವರ ಆಡಳಿತದ ಬಗ್ಗೆ ತುಂಬ ಖುಷಿ ಆಗುತ್ತೆ. ಅವ್ರನಿಂದ ಇವತ್ತು ನಮ್ಮ ಭಾರತ ಇದೆ, ಇಂಡಿಯಾ ಬದುಕ್ತಾ ಇದೆ ಇವತ್ತು ಅವ್ರನಿಂದ. ಮತ್ತೆ ಯಾರು ಬರ್ತಾರೋ ನಮ್ಗೆ ಗೊತ್ತಿಲ್ಲ. ನಿಮಗೆಲ್ಲರಿಗೂ ನನ್ನ ವಿನಯಪೂರ್ವಕ ಪ್ರಣಾಮವನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಜೊತೆ ಸನ್ಮಾನ್ಯ ನಾರಾಯಣ ಸ್ವಾಮಿ ಅವರು, ನಮ್ಮ ಯುವ ನೇತಾರ ಜಗದೀಶ್ ಅವರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಅಜಯರು ಬಾಕಿಯವರು ಕೂಡ ನಮ್ಮ ಜೊತೆ ಇಲ್ಲಿದ್ದಾರೆ, ನಮ್ಮ ಅಧ್ಯಕ್ಷರು. ಪ್ರಾಯಶಃ ಒಂದು ಒಳ್ಳೆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ. ದೇಶ ಪ್ರಥಮ ಅಂತ ಹೇಳುವಂಥ ಪ್ರಧಾನಿಯವರ ಆ ಘೋಷಣೆಗೆ, ದೇಶದ ಮೇಲೆ ನಡೀತಿರುವಂಥ ಆ ಭಯೋತ್ಪಾದಕರ ಕಾರ್ಯಾಚರಣೆಯ ವಿರುದ್ಧ ನಡೆಸಿದಂಥ ಸಿಂಧೂರು ಕಾರ್ಯಾಚರಣೆ, ಇದೆಲ್ಲದಕ್ಕೂ ಕೂಡ ನಾವು ಪೂರ್ತಿ ಪ್ರಮಾಣದಲ್ಲಿ ತನು ಮನ ಧನ ಎಲ್ಲದರ ಮುಖಾಂತರ ನಾವು ನಿಮ್ಮ ಜೊತೆ ಇರ್ತೇವೆ ಅಂತ ಹೇಳಿ ನಮ್ಮ ಪ್ರಧಾನಿಯವರಿಗೆ, ನಮ್ಮ ಗಡಿಯಲ್ಲಿ ನಮ್ಮ ರಕ್ಷಣೆ ಮಾಡ್ತಾ ಇರುವಂಥ ನಮ್ಮೆಲ್ಲ ಸೈನಿಕರಿಗೆ ಹೆಬ್ಬಾಳದ ಮಹಾಜನತೆ ಕೊಡುವಂಥ ಸಂದೇಶ ಇದು ಅಂತ ನಾನು ಭಾವಿಸ್ತಾ ಇದ್ದೇನೆ. ಹೆಬ್ಬಾಳದಿಂದ ನಾವು ನಿಶ್ಚಯವಾಗಿ ಈ ಒಂದು ಕಾರ್ಯಕ್ರಮ ಮಾಡೋದು ಅಂತ ಹೇಳಿದ್ರೆ ನಾವೇನು ಗಡಿಯಲ್ಲಿ ಯುದ್ಧ ಮಾಡಲಿಕ್ಕೆ ಆಗೋದಿಲ್ಲ. ನಾವೇನು ನಿಶ್ಚಿತವಾದಂಥ ಆ ಬೇರೆ ಬೇರೆ ತೀರ್ಮಾನಗಳನ್ನು ತಗೊಳ್ಳಿಕ್ಕೆ ಆಗೋದಿಲ್ಲ. ಆ ತೀರ್ಮಾನಗಳನ್ನು ತಗೊಳ್ಳುವಂಥವರಿಗೆ ಮತ್ತು ಗಡಿಯಲ್ಲಿ ನಮ್ಮನ್ನು ರಕ್ಷಣೆ ಮಾಡುವಂಥವರಿಗೆ ನಾವು ನಿಮ್ಮ ಜೊತೆ ಇದ್ದೇವೆ, ನಾವು ಯಾವತ್ತೂ ನಿಮ್ಮ ಜೊತೆ ಇದ್ದೇವೆ, ನೀವೇ ನಮ್ಮ ದೇವರು ಅಂತ ಹೇಳುವಂಥದ್ದನ್ನ ಹೇಳಿ ಅವರಿಗೆ ನಮ್ಮ ಶುಭಾಶಯಗಳನ್ನ ಮತ್ತು ಅವರಿಗೆ ಕಾರ್ಯಾಚರಣೆಯಲ್ಲಿ ಮಡಿದಂಥ ನಮ್ಮ ಯೋಧರಿಗೆ ಮತ್ತು ನಮ್ಮ ಮೊನ್ನೆ 26 ಜನ ಭಯೋತ್ಪಾದಕರಿಂದ ಹತರಾದಂಥವರ ಆತ್ಮಕ್ಕೆ ಶಾಂತಿ ಕೋರುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಒಂದು ಮಾತನ್ನು ನಾನು ಹೇಳಲಿಕ್ಕೆ ಹೆಚ್ಚು ಪಡ್ತಾ ಇದ್ದೇನೆ ಬಂಧುಗಳೇ. ಮೊನ್ನೆಯ ಕಾರ್ಯಾಚರಣೆ ಆ ಸಿಂಧೂರ್, ಅದು ಒಂದು ಟೆಸ್ಟ್ ಡೋಸ್, ಒಂದು ಸಣ್ಣ ಟೆಸ್ಟ್ ಡೋಸ್ ಪಾಕಿಸ್ತಾನಕ್ಕೆ. ನಾವು ಪಾಕಿಸ್ತಾನದವರಿಗೆ ಈಗಾಗಲೇ ಹೇಳಿದ್ದೇವೆ, ಭಯೋತ್ಪಾದಕರನ್ನು ಕಳಿಸಿ ನಮ್ಮ ದೇಶದಲ್ಲಿ ನೀವು ಮಾಡ್ತಾ ಇರುವಂತ ಕಾರ್ಯಾಚರಣೆ ಇದನ್ನಂತೂ ನಾವು ಬಿಡಲ್ಲ. ಇದು ಬಿಟ್ಟು ನಿಮ್ಮದೇ ನೆಲದಲ್ಲಿ ನೀವು ಭಯೋತ್ಪಾದಕರಿಗೆ ಕೊಟ್ಟಿರುವಂತ ಸಹಕಾರ ತರಬೇತಿ ಅಲ್ಲಿಗೆ ಹೋಗಿ ಅಲ್ಲಿಯೇ ನಿಮ್ಮನ್ನು ದಮನ ಮಾಡಲಿಕ್ಕೆ ಭಾರತ ಇವತ್ತು ಶಕ್ತಿಶಾಲಿ ಆಗಿದೆ ಅಂತ ತೋರಿಸಿಕೊಳ್ಳುವಂತ ಕಾರ್ಯಾಚರಣೆ ನಡೆದಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಜಗತ್ತಿನ ಎಲ್ಲ ರಾಷ್ಟ್ರಗಳು ಇವತ್ತು ಭಾರತದ ನರೇಂದ್ರ ಮೋದಿ ಅವರು ತಗೊಂಡಂತಹ ದಿಟ್ಟ ನಿಲುವನ್ನ ಬೆಂಬಲಿಸಿದ್ದಾರೆ ಮತ್ತು ಭಯೋತ್ಪಾದನೆಗೆ ನಾವೆಲ್ಲರೂ ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳುವಂತ ಸಂದೇಶವನ್ನು ಕೂಡ ಕೊಟ್ಟಿರುವಂತದ್ದು ನಾವು ಕಂಡಿದ್ದೇವೆ. ನಾವು ಮಾಡಬೇಕಾದಷ್ಟೇ ಈ ಭಯೋತ್ಪಾದನೆಗೆ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಕ್ರಿಮಿಕೀಟಗಳು ಕೂಡ ಒಂದೊಂದು ರೀತಿಯ ಹೇಳಿಕೆಯನ್ನು ಹೇಳುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಹಲವಾರು ಜನ ರಾಷ್ಟ್ರ ಪ್ರೇಮಿಗಳು ಈ ದೇಶಕ್ಕಾಗಿ ತಮ್ಮೆಲ್ಲವನ್ನು ಕೊಡಲಿಕ್ಕೆ ತಯಾರಿರುವಾಗ ಹಲವಾರು ಜನ ರಾಷ್ಟ್ರ ವಿರೋಧಿಗಳು ಕೂಡ ನಮ್ಮ ಜೊತೆ ಇರುವಂಥದ್ದು ಸ್ವಲ್ಪ ಮನಸ್ಸಿಗೆ ದೇಶದ ನೋವು ಬಂದಿರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಯಾವುದೇ ರೀತಿಯ ರಾಜಕಾರಣದ ಆ ಗಂಧಗಾಳಿ ಇಲ್ಲದೆ ದೇಶ ಮಾತ್ರ ಅಂತ ಹೇಳುವಂಥದ್ದನ್ನ ಕಣ್ಣು ಮುಂದೆ ಇಟ್ಟುಕೊಂಡು ಆ ಭಯೋತ್ಪಾದನೆ ನಿಗ್ರಹ ಮಾಡುವಂತ ಕೆಲಸ ಮೊನ್ನೆ ನಡೆದಿರುವಂಥದ್ದು ಅದ್ಭುತ ಅದ್ಭುತ ಅದ್ಭುತ. ಪ್ರಾಯಶಃ ಪಾಕಿಸ್ತಾನಕ್ಕೆ ಇದೊಂದು ಎಚ್ಚರಿಕೆ ಹೇಳಿದ್ದಾರೆ. ಪಾಕಿಸ್ತಾನ ಈಗಾಗಲೇ ಪಾಕಿಸ್ತಾನದಲ್ಲಿರುವಂತ ಜನ ನೀರಿಲ್ಲದೆ ಬರದಾಡ್ತಾ ಇರುವಂತದ್ದನ್ನು ಕಂಡಿದ್ದೇವೆ. ಬೇರೆ ಬೇರೆ ರಾಷ್ಟ್ರಗಳು ಅವರಿಗೆ ಕೊಡುವಂತ ಆರ್ಥಿಕ ಸಹಕಾರಗಳನ್ನು ಸ್ಥಗಿತಗೊಳಿಸಿದ್ದನ್ನು ಕಂಡಿದ್ದೇವೆ. ಭಾರತ ದೇಶದ ನಿಲುವಿಗೆ ನಮ್ಮ ಪೂರ್ತಿ ಸಹಕಾರ ಇದೆ. ಪಾಕಿಸ್ತಾನ ಕೂಡ ಭಯೋತ್ಪಾದಕ ನಿಗ್ರಹ ಮಾಡುವಂಥದ್ದನ್ನ ಮಾಡಲೇಬೇಕು ಅಂತ ಹೇಳುವಂತ ಒಂದು ಸಂದೇಶವನ್ನು ಕಳಿಸಿ ನಾವು ನೋಡಿದ್ದೇವೆ. ನಾವೆಲ್ಲರೂ ಇಷ್ಟೇ ತೀರ್ಮಾನ ಮಾಡೋಣ. ನಮ್ಮ ದೇಶದ ರಕ್ಷಣೆಗೆ, ನಮ್ಮ ದೇಶದ ರಕ್ಷಣೆಗಾಗಿ ಇರುವಂತ ನಮ್ಮ ಸೈನಿಕರಿಗೆ ನಮ್ಮ ಎಲ್ಲ
ಶುಭಾಶಯಗಳನ್ನು ಹೇಳುವಂತ ಕೆಲಸ ಕಾರ್ಯಗಳನ್ನು ನಾವು ಮಾಡೋಣ. ಮತ್ತು ದೇಶ ವಿರೋಧಿ ಚಟುವಟಿಕೆಗಳು ಎಲ್ಲೇ ನಡೆದರೂ ಕೂಡ ಅದನ್ನು ಗಂಭೀರವಾಗಿ ಪರಿಗಣಿಸುವಂತ ಕೆಲಸ ಕಾರ್ಯಗಳನ್ನು ಮಾಡೋಣ ಮಾತ್ರ ಈ ಸಂದರ್ಭದಲ್ಲಿ ಹೇಳಿ, ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿಸಿದ ನಿಮಗೆಲ್ಲ ನಾನು ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.